ಆತ್ಮೀಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ನಿಮ್ಮ ಅಬು ರಾಜಿ ಸಹೋದರ ಬಂಧುಗಳೇ, ಮನುಷ್ಯನಿಗೆ ಮರಣ ಅನ್ನೋದು ದೊಡ್ಡ ಭಯ. ಆದರೆ ಕೆಲವೊಂದು ಮರಣ ನಮಗೆ ಬದುಕುವುದನ್ನ ಕಲಿಸಿಕೊಡುತ್ತದೆ. ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಫಹದ್ ಚಾವಕ್ಕಾಡು ಅನ್ನುವ ಒಬ್ಬ ವಿದ್ಯಾರ್ಥಿಯ ಅಂತಿಮ ಕ್ಷಣದ ಕತೆ. ಇದು ಕೇವಲ ಮರಣದ ಸುದ್ದಿಯಲ್ಲ, ಒಬ್ಬ ತಂದೆಯ ಅಚಲ ವಿಶ್ವಾಸದ ಕ್ರಾಂತಿ. ಕಲ್ಪನೆ ಮಾಡಿಕೊಳ್ಳಿ, ಸಮಯ ಮಧ್ಯರಾತ್ರಿ ಕೋಳಿಕೋಡಿನ ಮೈತ್ರಿ ಆಸ್ಪತ್ರೆಯ ಐಸಿಯುವಿನ ವಾರ್ಡ್ ಹೊರಗಡೆ ಮರಣದಂತಹ ನಿಶಬ್ದ. ಅಲ್ಲಿ ಫಹದಿನ ತಂದೆ ನಿಂತಿದ್ದಾರೆ. ಅವರು ಅಳುತ್ತಿರಲಿಲ್ಲ ಬಂಧುಗಳೇ. ಅವರ ಕಣ್ಣಲ್ಲಿ ಮಗನನ್ನು ಕಳೆದುಕೊಳ್ಳುವ ನೋವಿಗಿಂತ ಹೆಚ್ಚಾಗಿ ಅಲ್ಲಾಹನ ಮೇಲಿನ ಭರವಸೆ ಇತ್ತು. ತಮ್ಮ ಮಗನ ಗುರುಗಳಾದ ಅಬೂಬಕರ್ ಉಸ್ತಾದನ್ನು ಅಪ್ಪಿಕೊಂಡು ಆ ತಂದೆ ಕೇಳಿದ ಆ ಒಂದು ಪ್ರಶ್ನೆ ಇದೆಯಲ್ಲ, ಅದು ಇಡೀ ಜಗತ್ತೇ ಬೆರಗುವಂತಹದ್ದು. ಆ ತಂದೆ ಕೇಳಿದ್ರು, ಉಸ್ತಾದರೇ, ನನ್ನ ಮಗ ಸ್ವರ್ಗದಲ್ಲಿ ಬಿಳಿ ಬಟ್ಟ ತೊಟ್ಟು ಪಂಡಿತನಾಗಿ ನನಗೆ ಕಾಣಿಸ್ತಾನ ಅಂತ. ಯಾಕೆ ಈ ಪ್ರಶ್ನೆ ಕೇಳಿದ್ರು ಗೊತ್ತಾ? ಆ ತಂದೆ ತನ್ನ ಮಗನನ್ನು ಧಾರ್ಮಿಕ ಶಿಕ್ಷಣಕ್ಕೆ ಕಳುಹಿಸಿದ್ದು ದುನಿಯಾದಲ್ಲಿ ಆಸ್ತಿ ಮಾಡಲಿ ಅಂತಲ್ಲ, ತಾನು ಮರಣ ಹೊಂದಿದ ಮೇಲೆ ಮಗ ತನಗಾಗಿ ಸ್ವರ್ಗದ ಬಾಗಿಲು ತೆರೆಯಲಿ ಅನ್ನುವ ಒಂದೇ ಒಂದು ಆಸೆಯಿಂದ. ಬಂಧುಗಳೇ, ಇವತ್ತಿನ ಕಾಲದಲ್ಲಿ ಇಂತಹ ತಂದೆಯನ್ನ ನೀವು ನೋಡಕ್ಕೆ ಸಾಧ್ಯನಾ? ನೋಡಿ, ಆದರೆ ಅಲ್ಲಿ ವೆಂಟಿಲೇಟರ್ನ ಮುಂಭಾಗದಲ್ಲಿ ನಡೆದ ದೃಶ್ಯವನ್ನು ನೋಡಿದ್ರೆ ಭಯಾನಕವಾಗುತ್ತಿತ್ತು. ಆ ತಂದೆ ಮಗನಿಗೆ ಯಾವ ರೀತಿ ಧೈರ್ಯ ತುಂಬಿದ್ರು, ಆಸ್ಪತ್ರೆಯ ಆ ತಣ್ಣನೆಯ ಗೋಡೆಗಳು ಸಾಕ್ಷಿಯಾದ ಆ ಅದ್ಭುತ ಕ್ಷಣ ಯಾವುದು? ಆತ್ಮೀಯರೇ, ಫಹದ್ ಚಾವಕ್ಕಾಡು, ನಮ್ಮ ಪ್ರೀತಿಯ ನಮ್ಮ ಫಹದ್ ಆಸ್ಪತ್ರೆಯ ವೆಂಟಿಲೇಟರ್ ರೂಮಿನ ಒಳಗಡೆ ವೈದ್ಯರು ಹೇಳ್ತಾರೆ, ಫಹದ್ನ ಸ್ಥಿತಿ ಕೈ ಮೀರು ಹೋಗ್ತಿದೆ ಅಂತ. ಆ ಮಾತು ಕೇಳಿದ ತಕ್ಷಣ ಯಾವ ತಂದೆಯಾದರೂ ಕುಸಿದು ಬೀಳ್ತಾರೆ. ಆದರೆ ಫಹದ್ನ ತಂದೆ, ಆ ತಂದೆಯನ್ನು ನೋಡಿದರೆ, ಆ ತಾಯಿ ಅಲ್ಲಿ ಮಾತನಾಡಿ ನೋಡಿದರೆ ಅದು ಇಡೀ ಜಗತ್ತಿಗೆ ಒಂದು ದೊಡ್ಡ ಪಾಠವಾಗಿದೆ. ಬಂಧುಗಳೇ, ಮಗ ಮರಣದ ಹಂಚಿನಲ್ಲಿದ್ದಾನೆ ಅಂತ ಗೊತ್ತಿದ್ರೂ ಆ ದಂಪತಿಗಳು ಅಳುತ್ತಾ ಕೂರಲಿಲ್ಲ. ಬದಲಾಗಿ ಮಗನ ಮೃತಪ್ರಾಯ ದೇಹದ ಪಕ್ಕ ಕುಳಿತು ಅತ್ಯಂತ ಶಾಂತವಾಗಿ ಕುರ್ಆನ್ ಪಾರಾಯಣ ಮಾಡಲು ಶುರು ಮಾಡಿದ್ರು. ಆ ತಂದೆ ನಡುಗುವ ಕೈಗಳಿಂದ ಮಗನ ಒಣಗಿದ ತುಟಿಗಳಿಗೆ ಝಂಝಂ ನೀರನ್ನು ತಟ್ಟಿಸುತ್ತಾ ಇರ್ತಾರೆ. ಆ ಕ್ಷಣ ಬಂದೇ ಬಿಡ್ತು. ಫಹದ್ ಅಲ್ಲಾಹನ ಅನಂತ ಕಾರುಣ್ಯತದತ್ತ ಪಯಣ ಬೆಳೆಸಿದ. ಮಗ ತನ್ನ ಕಣ್ಣ ಮುಂದೆ ಕೊನೆ ಉಸಿರಲಿರುವಾಗ ಆ ತಂದೆ ಎದ್ದು ನಿಂತು ಹೇಳಿದ ಮಾತು ಇದೆಯಲ್ಲ, ಅಬ್ಬಾ, ಅದು ಮನುಷ್ಯನ ಶಕ್ತಿಯನ್ನು ಮೀರಿದ ಮಾತುಗಳು. ಆ ತಂದೆ ಮಗನನ್ನು ಉದ್ದೇಶಿಸಿ ಹೇಳ್ತಾರೆ, ಅಲ್ಲಾಹು ಅಕ್ಬರ್, ಅಲ್ಹಮ್ದುಲಿಲ್ಲಾ, ಮಗನೇ, ನೀನು ಸಂತೋಷವಾಗಿ ಹೋಗು, ರಾಹತ್ತಾಗಿ ಹೋಗು. ನಿನ್ನ ಉಸ್ತಾದರು, ನಿನ್ನ ಹೆತ್ತವರು, ನಿನ್ನ ಗೆಳೆಯರೆಲ್ಲ ಸೇರಿ ಕುರ್ಆನ್ ಮತ್ತು ದಿಕ್ರ್, ಸ್ವಲಾತ್ ಎಲ್ಲ ಓದುತ್ತಾ ನಿನ್ನನ್ನು ಕಳುಹಿಸಿಕೊಡ್ತಿದ್ದಾರೆ. ಇಂತಹ ಭಾಗ್ಯ ಯಾರಿಗಾದರೂ ಸಿಗುತ್ತಾ? ನೋಡಿ ಬಂಧುಗಳೇ, ಸ್ವಂತ ಮಗ ಮರಣ ಹೊಂದಿದಾಗ ಎದೆ ಬಡಿದುಕೊಳ್ಳುವ ಈ ಲೋಕದಲ್ಲಿ ನೀನು ಭಾಗ್ಯವಂತ ಮಗನೇ ಅಂತ ಬೀಳ್ಕೊಡೋಕ್ಕೆ ಎಷ್ಟು ದೊಡ್ಡ ಈಮಾನ್ ಇರಬೇಕು, ಎಷ್ಟು ದೊಡ್ಡ ಮನಸ್ಸು ಇರಬೇಕು. ನೋಡಿ ಆತ್ಮೀಯರೇ, ಫಹದ್ ಚಾವಕ್ಕಾಡು ಕೊನೆಯ ಉಸಿರೆಳೆದಾಗ ಇಡೀ ಆಸ್ಪತ್ರೆ ಮೌನದಲ್ಲಿದೆ. ಆದರೆ ಆ ತಂದೆಯ ಬದುರುಕ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಚಿತ್ರಣವಿತ್ತು. ಅಲ್ಲಿ ನೆರೆದಿದ್ದ ಉಸ್ತಾದರು ಮತ್ತು ಸ್ವಾಲಿ ಉಸ್ತಾದರು ಮುಂದೆ ಆ ತಂದೆ ತನ್ನ ಮನದಾಳವನ್ನು ತೆರೆದು ಬಿಡ್ತಾರೆ. ಬಂಧುಗಳೇ, ಆ ತಂದೆ ಹೇಳಿದ ಮಾತು ಕೇಳಿದರೆ ನೀವು ಅಚ್ಚರಿ ಪಡ್ತೀರಿ. ಅವರು ಹೇಳುತ್ತಾರೆ, ಉಸ್ತಾದ್ರವರೇ, ನನ್ನ ಮಗ ಓದಕ್ಕೆ ಹೋದ ದಿನದಿಂದ ನಾನು ಪ್ರವಾಸದಲ್ಲಿದ್ದಾಗ ಒಂದು ಕನಸು ಕಾಣ್ತಾ ಇದ್ದೆ. ನನ್ನ ಮಗನನ್ನು ಮದುಮಗನಂತೆ, ಒಬ್ಬ ಉದ್ಯಾಪನಂತೆ ಬುರ್ದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ದೊಡ್ಡ ಆಸೆಯಾಗಿತ್ತು ಅಂತ. ನೋಡಿ ಬಂಧುಗಳೇ, ಮಗನ ಮರಣದ ಮುಂದೆ ನಿಂತು ಆ ತಂದೆ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಅವರು ಎಷ್ಟು ದೊಡ್ಡ ಆ ಭಯಭಕ್ತಿ ಉಳ್ಳವರು,
ಭಯಭಕ್ತಿರುವವರಾಗಿರಬೇಕು. ಅವರ ಉಸ್ತಾದರ ಮುಂದೆ ಒಂದು ಬೇಡಿಕೆ ಇಡುತ್ತಾರೆ, ನನ್ನ ಮಗ ಹುತಾತ್ಮರಾಗಿದ್ದಾನೆ ಅಂತ ನೀವು ಹೇಳ್ತಿದ್ದೀರಿ, ಹಾಗಾದರೆ ಅಲ್ಲಾಹನು ಅವನನ್ನು ಒಬ್ಬ ನವ ವರನಂತೆ ಸ್ವೀಕರಿಸುತ್ತಾನೆ ಅಲ್ವಾ? ಹಾಗಿದ್ರೆ ನಾಳೆ ಅವನ ಅಂತ್ಯಕ್ರಿಯೆ ಅವನ ಮದುವೆಯ ದಿನದಂತೆಯೇ ಇರಬೇಕು. ಎಲ್ಲರೂ ಮನೆಗೆ ಬರಬೇಕು, ಬುರ್ದ ಹಾಡಬೇಕು ಮತ್ತು ಊಟ ಮಾಡಿಯೇ ಹೋಗಬೇಕು ಅಂತ ಯೋಚನೆ ಮಾಡಿ. ತನ್ನ ಕರುಳ ಕುಡಿ ಇನ್ನಿಲ್ಲ ಅಂತ ಗೊತ್ತಿದ್ದರೂ ಆ ನೋವನ್ನು ನುಂಗಿ ಮಗ ಪರಲೋಕದಲ್ಲಿ ಸಂಭ್ರಮದಿಂದ ಇರ್ತಾನೆ ಅನ್ನುವ ಅಚಲವಾದ ವಿಶ್ವಾಸ ಆ ತಂದೆಗಿತ್ತು. ಇದನ್ನೇ ಬಂಧುಗಳ ಈಮಾನ್ ಅನ್ನೋದು. ಮರಣ ಅನ್ನೋದು ಕೇವಲ ಕಣ್ಣೀರಿನ ವಿಷಯವಲ್ಲ, ಅದು ಒಬ್ಬ ಮುಅ್ಮಿನ್ನ ಪಾಲಿಗೆ ಅಲ್ಲಾಹನ ಸನ್ನಿಧಿಗೆ ಹೋಗುವ ಸಂಭ್ರಮ ಅನ್ನೋದನ್ನು ಆ ತಂದೆ ಸಾಬೀತು ಮಾಡಿದರು. ಆದರೆ ಆ ತಂದೆಯ ಆಸೆ ಈಡೇರಿತೆ. ಅಂಚಂಗ ಅವರ ಮನೆ, ಅವರ ಊರು, ಆ ಗ್ರಾಮ ಅಂದು ಕಂಡ ಆ ಒಂದು ದೃಶ್ಯ ಎಂಥದ್ದು ಎಂದರೆ ಸಾವಿರಾರು ಜನರು ಸಾಕ್ಷಿಯಾದ ಆ ಮಹಾನ್ ಯಾತ್ರೆ ಹೇಗಿತ್ತು ಆತ್ಮೀಯರೇ. ಅಲ್ಹಮ್ದುಲಿಲ್ಲಾ, ಆ ತಂದೆ ಯಾವ ಕನಸನ್ನು ಕಂಡಿದ್ದರೋ ಅದು ಅಕ್ಷರಶಃ ನಿಜವಾಯಿತು. ಫಹದ್ನ ಅಂತಿಮ ಯಾತ್ರಾ ದಿನ ಅಂಚಂಗಾಡಿ ಗ್ರಾಮ ಕಂಡ ಆ ದೃಶ್ಯ ಇದೆಯಲ್ಲ, ಅದು ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆಯುವಂತಹದ್ದು. ಬಂಧುಗಳೇ, ಅಂದು ಅಲ್ಲಿ ನಡೆದದ್ದು ಅಂತ್ಯಕ್ರಿಯೆಯಂತೆ ಇರಲಿಲ್ಲ. ಸಾವಿರಾರು ಸಾದಾತುಗಳು, ಆಲಿಮುಗಳು ಮತ್ತು ನೂರಾರು ವಿದ್ಯಾರ್ಥಿಗಳು ಬಿಳಿ ವಸ್ತ್ರ ಧರಿಸಿ ನೆರೆದಿದ್ದುದು ನೋಡಿದರೆ ಅದೊಂದು ಶುಭ್ರ ಶ್ವೇತ ಸಾಗರದಂತೆ ಕಾಣುತ್ತಿತ್ತು. ಆ ಜನಸಾಗರದ ನಡುವೆ ನಮ್ಮ ಫಹದ್ ಮೋನ್ ಒಬ್ಬ ನವವರನಂತೆ, ಒಬ್ಬ ಪುದ್ಯಾಪಲ್ನಂತೆ ತನ್ನ ಅಂತಿಮ ಯಾತ್ರೆ ಬೆಳೆಸಿದ. ಮರಣ ಕೂಡ ಇಷ್ಟು ಪ್ರೌಢವಾಗಿರುತ್ತಾ, ಇಷ್ಟು ಪವಿತ್ರವಾಗಿರುತ್ತಾ ಅಂತ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರು ಮಾತಾಡ್ಕೊಳ್ತಿದ್ರು. ಫಹದ್ನ ತಂದೆ ಅವರ ಆಸೆಯಂತೆ ಎಲ್ಲವೂ ನಡೆಯಿತು. ಮನೆಯಲ್ಲಿ ಬುರ್ದ ಪಠಿಸಲಾಯಿತು, ಪ್ರಾರ್ಥನೆ ನಡೆಯಿತು. ಮಗನು ಕಳೆದುಕೊಂಡ ನೋವಿಗಿಂತಲೂ ಅವನನ್ನು ಅಲ್ಲಾಹನ ಹಾದಿಯಲ್ಲಿ ಅರ್ಪಿಸಿದ ಹೆಮ್ಮೆ ಆ ಕುಟುಂಬದ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಬಂಧುಗಳೇ ನೋಡಿ, ನಾನು ಇವತ್ತು ಈ ಕಥೆಯನ್ನು ನಿಮ್ಮ ಮುಂದೆ ಯಾಕೆ ಇಟ್ಟೆ ಗೊತ್ತಾ? ನಾವೆಲ್ಲರೂ ಈ ದುನಿಯಾದ ಆಸ್ತಿ ಅಂತಸ್ತಿನ ಹಿಂದೆ ಓಡ್ತಾ ಇದ್ದೀವಿ. ಆದರೆ ನಮ್ಮ ಅಂತಿಮ ಗುರಿ ಆ ಪರಲೋಕದ ವಿಜಯವಾಗಿರಬೇಕು. ಫಹದ್ನ ಈ ಕತೆ ನಮಗೆ ಕಲಿಸಿಕೊಡುವುದು ವಿಶ್ವಾಸದಿಂದ ಮರಣ ಕೂಡ ಒಂದು ಸಂಭ್ರಮವಾಗಿರುತ್ತದೆ ವಿಶ್ವಾಸವಿದ್ದವರಿಗೆ. ಆ ತಂದೆಯ ಈಮಾನ್ ನಮ್ಮೆಲ್ಲರ ಹೃದಯಗಳನ್ನು ಬೆಳಗಲಿ. ಪರಲೋಕದಲ್ಲಿ ಫಹದ್ ತನ್ನ ತಂದೆ ತಾಯಿಯ ಕೈ ಹಿಡಿದು ಸ್ವರ್ಗಕ್ಕೆ ಕರೆದೊಯ್ಯಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಅಬುರಾಜಿ ಇಷ್ಟೇ ಹೇಳುವುದು, ಮರಣದ ಮೇಲೆ ಪ್ರತಿಯೊಬ್ಬರೂ ಮರಣದ ಮೇಲೆ ಬದುಕುವವರು ಕೆಲವರು ಮಾತ್ರ. ಆ ಸಾಲಿನಲ್ಲಿ ನಮ್ಮ ಫಹದ್ ಕೂಡ ಒಬ್ಬ. ಬಂಧುಗಳೇ, ಈ ಹೃದಯ ಸ್ಪರ್ಶಿ ಕತೆ ನಿಮಗೆ ಹೇಗೆ ಅನಿಸುತ್ತು? ನಿಮ್ಮ ಪ್ರಾರ್ಥನೆಯಲ್ಲಿ ಫಹದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಸತ್ಯದ ದಾರಿಯಲ್ಲಿ ಸತ್ಯದ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ. ನಾನು ನಿಮ್ಮ ಅಬುರಾಜಿ. ಸತ್ಯದ ಹಾದಿಯಲ್ಲಿ ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ